ಲಾಸ್ಟ್ ಎಪಿಸೋಡ್ದಾಗ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆಲ್ಲ ಗುಡ್ ಬೈ ಹೇಳಿ ಹಾಂ ಇವರೇ ಎಲ್ಲರಿಗೂ ಬೈ ಬೈ ಮಾಡಿ ಇವತ್ತು ನಾನು ಹೊಂಟೀನಿ ನೆಕ್ಸ್ಟ್ 90 ಡೇಸ್ಗೆ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ವರ್ಕ್ ಟ್ರಿಪ್ಗೆ. ಎಸ್, ವೆಲ್ಕಮ್ ಟು ಎಪಿಸೋಡ್ ನಂಬರ್ 1, ಮೈ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. ಫೈನಲಿ ಇಮಿಗ್ರೇಷನ್ ಪ್ರೊಸೆಸ್ ಎಲ್ಲ ಮುಗೀತಾ. ಇಲ್ಲಿ ಹೋಗಿ ನಂದು ಕ್ಯಾಬಿನ್ ಬ್ಯಾಗ್ ಎಲ್ಲ ಚೆಕ್ ಮಾಡ್ಕೊಂಡು, ಅಂದರೆ ಎಲೆಕ್ಟ್ರಾನಿಕ್ಸ್ ಎಲ್ಲ ಒಂದು ಟ್ರೇ ಒಳಗೆ ಇಡಾಕೊಟ್ಟಿರ್ತಾರೆ. ಒಂದು ಟ್ರೇ ಒಳಗಡೆ ಬ್ಯಾಗ್, ಒಂದು ಟ್ರೇ ಒಳಗಡೆ ಎಲೆಕ್ಟ್ರಾನಿಕ್ ಐಟಮ್ ಎಲ್ಲ ಇಟ್ಟೆಲ್ಲ ಚೆಕ್ ಮಾಡ್ತಾರೆ. ಅದು ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಂದು ಇಲ್ಲಿ ಕುಂತೀನಿ. ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಲ್ಟಿಮೇಟ್ ಐತಿ. ಇಲ್ಲಿ ನೋಡ್ರಿ, ಇಲ್ಲೇ ಮಸ್ತ್ ಒಂದು ಫಾಲ್ಸ್ ಥರ ಐತಿ. ಬರ್ರಿ ಒಳಗೆ ಹೋಗೋಣ. ಒಳಗೆ ಇನ್ನೂ ಮಸ್ತ್ ಐತಿ. ಒಳಗಿಂದ ಎಲ್ಲ ನೋಡೋಣಂತ ಬೆಂಗಳೂರು ಏರ್ಪೋರ್ಟ್. ನಮ್ಮ ಬೆಂಗಳೂರು ಏರ್ಪೋರ್ಟ್ ಹೆಂಗಿತ್ತು ಅಂತೇಳಿ ಮಸ್ತ್ ಐತಿ. ಇಂಡಿಯಾ ಒಳಗಡೆನ ಒನ್ ಆಫ್ ದಿ ಬೆಸ್ಟ್, ಒನ್ ಆಫ್ ದಿ ಬ್ಯೂಟಿಫುಲ್ ಏರ್ಪೋರ್ಟ್ ಅಂತಾರೆ ನಮ್ಮ ಬೆಂಗಳೂರು ಏರ್ಪೋರ್ಟ್ಗೆ. ಎಂಟ್ರ್ ಆದ್ಕೊಳ್ಳೇನೆ ಫಸ್ಟ್ ಬೆಂಗಳೂರು ಡ್ಯೂಟಿ ಫ್ರೀ. ಇದ್ರೊಳಗಡೆ ಏನು ಮಜಾ ಅಂತಂದರೆ ಫಸ್ಟಿಗೆ ಎಣ್ಣೆ ಅದಾವ. ಈ ಕಡೆ ಐತಿ ಎಲ್ಲ ಸಿಗರೇಟ್ಸ್. ಈ ಕಡೆ ಫಸ್ಟ್ ಈ ಕಡೆ ಎಲ್ಲ ಪರ್ಫ್ಯೂಮ್ಸ್ ಅದಾವ. ಇಲ್ಲೇ ಸಿಗರೇಟ್, ಎಣ್ಣೆ. ಯಾರು ಡಿ ಎಮ್ ಮಾಡಾಕೋಬೇಡ್ರಿ ವಾಪಸ್ ಬರುವಾಗ ತರಲ್ಲ ನಾನು. ಆಮೇಲೆ ಹಾಗೆ ಮುಂದೆ ಬಂದ್ಕೊಳ್ಳೇನ ಚಾಕ್ಲೇಟ್ಸ್ ಇದ್ದಾವೆ. ಇಲ್ಲೇನಿದಾವೆ ಇಲ್ಲಿ ಹೇರ್ ಆಯಿಲ್ಸ್. ಎಸ್, ಹೇರ್ ಆಯಿಲ್ಸ್ ಇದಾವೆ ಇಲ್ಲಿ. ಆಮೇಲೆ ಆನೆ ಐತೆ ನೋಡ್ರಿ. ರಿಯಲಿಸ್ಟಿಕ್ ಥರ ಏನು ಅನ್ಸತ್ತಿಲ್ಲ ಅಷ್ಟೊಂದು. ಏರ್ಪೋರ್ಟ್ ಒಳಗೆ ಹೊಂಟಿನೋ ಇಲ್ಲ ಬೇರೆ ಎಲ್ಲಾದರೂ ಚರ್ಚ್ ಸ್ಟ್ರೀಟ್ ಥರ ಎಲ್ಲೇ ಒಂದು ಇದ್ರೊಳಗೆ ಹೊಂಟಿನೋ ಗೊತ್ತಾಗತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಐತ್ರಿ ಏರ್ಪೋರ್ಟ್. ಇಲ್ಲಿ ಒಳಗಡೆ ಬಂದೆ ಹಾಗೆ. ಇಲ್ಲಿ ಕೆಫೇಸ್, ಲಾಂಜಸ್, ಆಮೇಲೆ ರೆಸ್ಟೋರೆಂಟ್ಸ್ಗಳು ಅದಾವ. ಇಲ್ಲೇ ನಮಗೆ ವೈಫೈದು ಪಾಸ್ವರ್ಡ್ ಅದು ಕೊಡ್ತಾರೆ. ಅಂದರೆ ನಾವು ವೈಫೈದು ಕನೆಕ್ಟ್ ಮಾಡ್ಕೋಬೋದು. ಎಲ್ಲರದು ಕನೆಕ್ಟ್ ಆಗೋದೈತಿ. ಬಟ್ ನಂದು ಆಗವಲ್ತು. ಒಂದು ಕೆಲಸ ಸರಳ ಆಗತ್ತಿಲ್ಲ ಯಾವ. ಸೊ ಹಂಗೋ ಕನೆಕ್ಟ್ ಮಾಡಿದೆ. ಕನೆಕ್ಟ್ ಮಾಡಿದ್ರು ಯಾರಿಗೂ ಕಾಲ್ಸ್ ಹೊಂಟಾವ. ಬಟ್ ಒಂದು 2 ಮಿನಿಟ್ಸ್ ಆದ್ಕೊಳ್ಳೆ ಕಟ್ ಆಗತ್ತವ. ಈ ಜಾಗ ಬಿಟ್ಟು ಒಳಗಡೆ ಹೋಗೋಣಂತ ಡಿಪಾರ್ಚರ್ ಗೇಟಿಗೆ. ಅಲ್ಲಿ ಹೋಗಿ ಇನ್ನೊಮ್ಮೆ ಟ್ರೈ ಮಾಡೋಣ. ಬಟ್ ಹೇಳ್ಬೇಕ್ರಿ, ಅಲ್ಟಿಮೇಟ್ ಏರ್ಪೋರ್ಟ್. ಬೇರೆ ಏರ್ಪೋರ್ಟ್ಸ್ ಅದು ನೋಡಿಲ್ಲ ನಾನು, ಇದೇ ಫಸ್ಟ್ ಟೈಮ್ ಇಲ್ಲ. ಬಟ್ ಫಸ್ಟ್ ಟೈಮ್ ನಾನು ಏನೈತೆ ಬೆಸ್ಟ್ ಅನ್ಸತ್ತೀನಿ. ನಾನು ಬೆಂಗಳೂರು ಏರ್ಪೋರ್ಟಿನ ಹೊಂಟಿದ್ದೆ. ಅಷ್ಟು ಚಂದ ಐತಿ. ಸೊ ಈಗ ನಾನು ಬೋರ್ಡಿಂಗ್ ಗೇಟ್ ಕಡೆ ಬಂದೆ. C5 C6. ಸೊ ನಾನು ಬೋರ್ಡಿಂಗ್ ಗೇಟ್ ಹತ್ರ ಬಂದು ಕುಂತೀನಿ. ಈಗ ಇನ್ನೊಂದು 1 ಅವರಿಗೆ ನನ್ನ ಫ್ಲೈಟ್ ಐತಿ. ಫುಲ್ ನರ್ವಸ್ ಫೀಲ್ ಆಗಿತ್ತು. ಈಗ ಒಂದು ಸ್ವಲ್ಪ ಫುಲ್ ಕೂಲ್ ಆಗೀನಿ. ಯಾಕಂದರೆ ಇಮಿಗ್ರೇಷನ್ ಪ್ರೊಸೆಸ್ ಅದೆಲ್ಲ ಒಂದು ಸ್ವಲ್ಪ ಹೆದರಿಕೆ ಇತ್ತು. ಯಾಕಂದರೆ ಸಣ್ಣವರಿದ್ದಾಯಿಂದ ನ್ಯಾಟ್ ಜಿಯೋ ಆಮೇಲೆ ಡಿಸ್ಕವರಿ ಚಾನಲ್ ಒಳಗಡೆ ಅಲ್ಟಿಮೇಟ್ ಏರ್ಪೋರ್ಟ್ಸ್ ಅಂತ ಏನೋ ಒಂದು ಶೋ ಬರ್ತದೆ. ಅದನ್ನು ನೋಡಿ ಬೆಳೆದವ್ರು. ಅದರೊಳಗಡೆ ಬರೀ ಮೊಗಲರ್ಸಿನ ಹಿಡಿತಿದ್ರೆ, ಎಸ್ಪೆಷಲಿ ಕೊಕೇನ್ ಒಂದಿಷ್ಟು ಏನೇನೋ ಅದಾವಲ್ಲ ಅವೆಲ್ಲ ನಾನು ಹೇಳೋಕ್ಕಾಗಲ್ಲ ಇಲ್ಲ ಅದನ್ನು. ಸೊ ಅವನ್ನೆಲ್ಲ ಹಿಡಿತಿದ್ರೆ ಅದನ್ನು ನೋಡಿ ಬೆಳೆದವ್ರು ನಾವು. ಸೊ ಇಮಿಗ್ರೇಷನ್ ಅದೊಂದು ಸ್ವಲ್ಪ ಹೆದರಿಕೆ ಇತ್ತು. ಅದೆಲ್ಲ ಫುಲ್ ಕ್ಲಿಯರ್ ಆಯ್ತು. ಇದ್ದೇ ಫ್ಲೈಟ್ ನೋಡ್ರಿ, ಇಲ್ಲಿ ಮುಂದೆ ಬರೋದಲ್ಲ. ಇದ್ದೇ ಫ್ಲೈಟಿಗೆ ನಾನು ಹೋಗೋದೀಗ. ನಾನು ಮುಂದೆ ಬಂದು ನಿಂತ ಲಗೇಜ್ ಗಿಗೇಜ್ ಎಲ್ಲ ಹಾಕತ್ತಾರೆ. ಬೈ ಓವರ್ ಲೋಡ್ ಮಾಡೋಕೋಬೇಡ್ರಪ್ಪ. ಇದೊಂದು ಟ್ರಿಪ್ ನಾವು ಹೊಂಟೀನಿ ಈ ಸಲ. ಹಾಂ, ಸೊ ಏನು ಹೇಳತ್ತಿದ್ದೆ, ನನಗೆ ಬಿಡೋಕೆ ನನ್ನ ಪೇರೆಂಟ್ಸ್ ಎಲ್ಲ ಬಂದಿದ್ರು. ನಮ್ಮ ಅಪ್ಪಾರ, ನಮ್ಮ ಮಮ್ಮಿ, ನಮ್ಮ ಅತ್ತೆ, ನನ್ನ ಕಸಿನ್, ನನ್ನ ದೋಸ್ತ, ಆಮೇಲೆ ನನ್ನ ಕಂಪ್ನಿಯಿಂದನೂ ಎಲ್ಲ ಬಂದಿದ್ರು. ಭಾಳ ಖುಷಿ ಆಯ್ತು. ಈಗ ನನಗೊಂಥರ ಎಲ್ಲೋ ಒಂದು ಕಡೆ ಫೀಲ್ ಬರೋದೈತಿ. ನನ್ನ ಪೇರೆಂಟ್ಸಿಗೆ ಪ್ರೌಡ್ ಫೀಲಿಂಗ್ ಆಗೋ ಥರ ಏನೋ ಒಂದು ಮಾಡಿದೆ ಅಂತೇಳಿ ಒಂದು ಸ್ವಲ್ಪ ಅನ್ಸತೈತಿ. ಇದೇನು ದೊಡ್ಡ ಅಚೀವ್ಮೆಂಟ್ ಎಲ್ಲ ನನಗೆ ಬರ್ತೈತಿ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಈ ಫೀಲಿಂಗ್ ಬರೋದೈತಿ. ಆಮೇಲೆ ಇದನ್ನೆಲ್ಲ ನೋಡೋಕೆ ನಾನೊಬ್ಬರು ಸ್ಪೆಷಲ್ ಪರ್ಸನ್ ಇರಬೇಕಾಯ್ತು ಈ ಟೈಮ್ ಒಳಗಡೆ. ಭಾಳ ಖುಷಿ ಪಡ್ತಿದ್ರೆ ಅದೊಂದು ಫೀಲ್ ಆಗತೈತಿ. ಆಮೇಲೆ ನಮ್ಮ ಅಪ್ಪಾರು ಭಾಳ ಎಮೋಷ್ನಲ್ ಆದ್ರೆ. ಸೊ ಬರ್ರಿ ಪ್ಲೇನ್ ಹತ್ತಿ ಹೋಗೋಣಂತೆ. ಸೊ ಇನ್ನೊಂದು ನಿಮ್ಮ ಮುಂದೆ ಹೇಳ್ಬೇಕಂತಿತ್ತು. ನಮ್ಮ ಫ್ಲೈಟ್ದು ಅನೌನ್ಸ್ ಮಾಡತ್ತಾರ. ಬರ್ರಿ ಹೋಗೋಣಂತ C6 ಗೇಟಿಗೆ. ಫೈನಲಿ ಬೋರ್ಡಿಂಗ್ ಎಂಟ್ರ್ ಆಗತ್ತೆ. ಓಕೆ, ಓಪನ್ ಆಯಿತು. ಇನ್ನೇನು ಫ್ಯೂ ಮಿನಿಟ್ಸ್ ಒಳಗಡೆ ನಾನು ನಂದು ಫಸ್ಟ್ ಫ್ಲೈಟ್ ಬೋರ್ಡ್ ಮಾಡ್ತೇನೆ. ಗಣಪತಿ ಬಪ್ಪ ಮೌರ್ಯ. ಥ್ಯಾಂಕ್ಸ್. ಜಸ್ಟ್ ಅ ಸೆಕೆಂಡ್. ನಂದು ಈ ಕಡೆ ಐತಿ. 63. ಹಾಂ, ಸೊ ಇದೇ ನನ್ನ ಸೀಟ್. ವಿಂಡೋ ಸೀಟ್. ಮುಂದೆ ಒಂದು ಸ್ಕ್ರೀನ್ ಐತಿ. ಆಮೇಲೆ ಏನೇನು ಕೊಟ್ಟಾರ ನೋಡ್ರಿ, ಒಂದು ಬ್ಲ್ಯಾಂಕೆಟ್ ಕೊಟ್ಟಾರ, ಒಂದು ಪಿಲ್ಲೋ ಕೊಟ್ಟಾರ, ವಾಟರ್ ಬಾಟಲ್ ಕೊಟ್ಟಾರ. ಆಮೇಲೆ ಇಲ್ಲೇನೈತಿ, ಇಲ್ಲೇ ಹೆಡ್ಸೆಟ್ ಕೊಟ್ಟಾರ. ಸಾಂಗ್ಸ್, ಮೂವೀಸ್ ಅದು ನೋಡ್ಬೋದು ಇದ್ರೊಳಗಡೆ. ನಮ್ಮ ಕ್ಯಾಪ್ಟನ್ ಸರ್ ಪೈಲಟ್ ಅವ್ರು ಮಾತಾಡ್ತಾರೆ. कृपया याद रखें कि पूरी उड़ान के दौरान पावर बैंक का उपयोग और चार्जिंग सख्त वर्जित है। आपके सहयोग के लिए धन्यवाद।
分鐘留意呢段短片。ಫ್ಲೈಟ್ ಸ್ಟಾರ್ಟ್ ಆತ. ಈಗ ಸಣ್ಣ ಹಗುರ್ಕೆ ಹಿಂದೆ ಬರತೈತಿ. ಹೊಣ್ತು ಫುಲ್ ಸ್ಪೀಡ್ ಹೊಂಟೈತಿ. ಕ್ಯಾಮ್ರಾದ ಹೆಂಗೆ ಕಾಣತೈತಿ ನೋಡ್ರಿ ಇಲ್ಲಿ ಮುಂದೆ. ಫೈನಲಿ ಟೇಕ್ ಆಫ್ ಆಯ್ತು. ಇನ್ನೀಗ ನೆಕ್ಸ್ಟ್ ಏರೇ ಸಿಗೋಣಂತೆ. ಬಾಯ್ ಬಾಯ್ ಬೆಂಗಳೂರು. ಟೇಕ್ ಆಫ್ ಆಗಿ 1 ಅವರಿಗೆ ಮಲ್ಕೊಂಬಿಟ್ಟಿದ್ದೆ. ಈಗ ಎದ್ದು ನೋಡ್ತೀನಿ ಅರ್ಧ ದಾರಿ ಕಂಪ್ಲೀಟ್ ಮಾಡಿಬಿಟ್ಟಾರೆ. ಈಗ ಟೈಮ್ ಎಷ್ಟಾಗೈತೆ ಅದು ಗೊತ್ತಾಗವಲ್ತು. ನನ್ನ ಮೊಬೈಲ್ ನೋಡಿದ್ರೆ ಇಂಡಿಯನ್ ಟೈಮ್ ಆಗೈತಿ. ಇಲ್ಲಿ ನೋಡಿದ್ರೆ ಈಗ ಬೆಳಗ್ಗೆ ಈ ನಮೂನಿ ಆಗೈತಿ. ಬೈ ನಮ್ಮ ಪೈಲಟ್ ಹುಚ್ಚಾಗೇನೇನ ಯಾವ ನಮೂನಿ ಮ್ಯಾಲೆ ತೊಗೊಂಡು ನೋಡ್ರಿ. ಎಲ್ಲಿ ಭೂಮಿ ಬಿಟ್ಟು ನಾವು ಮ್ಯಾಲೆ ಚಂದಪ್ಪಗೆ ಬಂದೇವೆ ಅನ್ಸತೈತಿ. ಏನು ಕಾಣತೈತೆ ನೋಡ್ರಿ ಇಲ್ಲಿಂದ ವ್ಯೂ ಅಲ್ಟಿಮೇಟ್. ಫಸ್ಟ್ ಫ್ಲೈಟ್ ಒಳಗಡೆ ಫಸ್ಟ್ ಬ್ರೇಕ್ಫಾಸ್ಟ್ ಮಿಸ್ ಆಯ್ತು. ಅವ್ರು ಕೊಡುವಾಗ ನಾನು ಮಲ್ಕೊಂಬಿಟ್ಟಿದ್ದೆ. ಈಗ ಜ್ಯೂಸ್ ಕೊಡತ್ತಿದ್ರೆ ಜ್ಯೂಸ್ ಒಳಗಡೆ 3 ಆಪ್ಷನ್ ಇದ್ವೆ, ಆರೆಂಜ್, ಟೊಮ್ಯಾಟೊ, ಆ್ಯಪಲ್. ನಾನು ಆರೆಂಜ್ ತೊಗೊಂಡೆ ಚಲೋ ಇರೋದು ಅಂತೇಳಿ. ನೋಡಿದರೆ ವರ್ಸ್ಟ್ ಸರಿ ಇರಲಿಲ್ಲ. ಫೈನಲಿ ವಿ ಆರ್ ಗೋಯಿಂಗ್ ಟು ಲ್ಯಾಂಡ್ ಇನ್ ಹಾಂಗ್ಕಾಂಗ್ ಚೈನಾ. ನಮ್ಮ ಪೈಲಟ್ ಸರ್ ಅವ್ರಿಗೆ ರನ್ವೇ ಖಾಲಿ ಸಿಕ್ಕಿರಕ್ಕಿಲ್ಲ, ಅದಕ್ಕೆ ಇಲ್ಲಿ ಆಕಾಶದಾಗ ರೌಂಡ್ ಹೊಡ್ಯಾತಾರ. हमारे घर हांगकांग में आपका स्वागत है। आपकी सुरक्षा के लिए कृपया सीट बेल्ट को तब तक बांधे बैठे रहें जब तक कि सीट बेल्ट का चिन्ह बंद न हो जाए। सर के ऊपर के डिब्बों को खोलते समय सावधान रहें क्योंकि अंदर का सामान बाहर गिर सकता है। अब आप अपने व्यक्तिगत इलेक्ट्रॉनिक उपकरणों को सेल्युलर कार्यों के साथ स्विच कर सकते हैं। आज आपकी देखभाल करते हुए हमें खुशी हुई। वन वर्ल्ड गठबंधन के सदस्य कैथे पैसिफिक के साथ उड़ान भरने के लिए धन्यवाद। ಈ ಫ್ಲೈಟ್ ನೋಡ್ರಿ ಹೆಂಗೈತಿ, ಪೋಕೆಮಾನ್ ಚಂದ ಕಾಣತೈತಲ್ಲ. ಫೈನಲಿ ಲ್ಯಾಂಡೆಡ್ ಟು ಚೈನಾ. ಥ್ಯಾಂಕ್ ಯು. ಲ್ಯಾಂಡೆಡ್ ಟು ಚೈನಾ, ಮೈ ಫಸ್ಟ್ ಕಂಟ್ರಿ. ಇಂಡಿಯಾ ಬಿಟ್ಟು ಹೊರಗಡೆ ಬಂದಿದ್ದೆ. ಸೊ ಹೆಂಗಿತ್ತು ನೋಡ್ರಿ ಹಾಂಗ್ಕಾಂಗ್ ಏರ್ಪೋರ್ಟ್. ಓಹೋ, ನಾನು ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಈಗ ಇಲ್ಲಿ ನೋಡ್ರಿ ಟ್ರಾನ್ಸ್ಫರ್. ಇಲ್ಲಿ ಹೋಗ್ಬೇಕು ನಾನೀಗ. ಬೋರ್ಡಿಂಗ್ ಗೇಟ್ ಒಳಗಡೆ ಸೆಕ್ಯೂರಿಟಿ ಸ್ಕ್ಯಾನಿಂಗ್ ಎಲ್ಲ ಐತೆ. ಹಾಂಗ್ಕಾಂಗ್ ಏರ್ಪೋರ್ಟದ ಈ ಪ್ರೊಸೆಸ್ ನೋಡಿದ್ಕೊಳ್ಳಿ ನಮ್ಮ ಬೆಂಗಳೂರು ಏರ್ಪೋರ್ಟದ ಭಾಳ ಫಾರ್ ಬೆಟ್ರ್ ಅನ್ನಿಸ್ತು. ನಮ್ಮ ಬೆಂಗಳೂರು ಏರ್ಪೋರ್ಟದ ಭಾಳ ಆಟೋಮೇಟೆಡ್ ಇತ್ತು. ಇಲ್ಲಿ ಒಂದು ಸ್ವಲ್ಪ ಭಾಳ ಗಿಜಿ ಬಿಜಿ ಭಾಳ ಐತಿಲ್ಲ. ಸೊ ದಿಸ್ ವಾಸ್ ದಿ ಎಪಿಸೋಡ್ 01, ಮೈ ಫಸ್ಟ್ ಫ್ಲೈಟ್ ಮಸ್ತ್ ಇತ್ತು. ಮಸ್ತ್ ಎಕ್ಸ್ಪೀರಿಯೆನ್ಸ್ ಆಯ್ತು. ಹೆಂಗಿರುತ್ತೆ ಏನೇನು ಇರುತ್ತೆ ಎಲ್ಲ. ಸೊ ಬಟ್ ಸ್ಟಿಲ್ ನಾಷ್ಟ ಮಿಸ್ ಮಾಡ್ಕೊಂಡೆ, ಬ್ರೇಕ್ಫಾಸ್ಟ್ ಮಿಸ್ ಮಾಡ್ಕೊಂಡೆ. ಯಾಕಂದ್ರೆ ನಾನು ಮಲ್ಕೊಂಬಿಟ್ಟಿದ್ದೆ. ಟೇಕ್ ಆಫ್ ಆಗಿ 1 ಅವರ್ಗೆ ಮಲ್ಕೊಂಬಿಟ್ಟಿದ್ದೆ ನಾನು. ಎದ್ದು ನೋಡಿದಾಗ ಫುಲ್ ಸನ್ರೈಸು ಮಿಸ್ ಆಯ್ತು. ಸನ್ರೈಸ್ ನೋಡ್ಬೇಕಂತಿತ್ತು, ಅದು ಮಿಸ್ ಆಯ್ತು. ಬಟ್ ಸ್ಟಿಲ್ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ವಾಸ್ ಗುಡ್. ಜಾಸ್ತಿ ವೀಡಿಯೋನೂ ಮಾಡಿಲ್ಲ ನಾನು, ಸುಮ್ಮನೆ ಎಲ್ಲ ಫುಲ್ ನೋಡ್ಕೊಳತ್ತಿದ್ದೆ ಹೆಂಗಿರುತ್ತೆ. ನಾನು ಮೂಮೆಂಟ್ ಒಳಗಿದ್ದೆ ಅಷ್ಟೇ. ಈ ವಿಡಿಯೋದ ಈ ಪಾರ್ಟ್ ನೋಡತ್ತಿದ್ರೆ ಮನಸ್ಸಿಂದ ಕಾಮೆಂಟ್ ಮಾಡಿರಿ. ನೆಕ್ಸ್ಟ್ ಎಪಿಸೋಡ್ ಒಳಗೆ ಸಿಗೋಣಂತೆ. ಅಲ್ಲಿ ಮಟ್ಟ ಬಾಯ್ ಫ್ರಮ್ ಹಾಂಗ್ಕಾಂಗ್ ಚೈನಾ.